ಏನು ಮಾಡಿ ಸರ್ ಸು ಏನಿಲ್ಲ ಟ್ರೈನಿಂಗ್ ರೆಡಿ ಆಗಿದ್ದೆ. ಒಂದು ವಿಡಿಯೋ ನೋಡ್ಕೊಂಬರ್ಬಾರ. ಹೌದಾ? ರೆಡಿ. ಅದ್ರಾಗ ಒಂದ್ ಏನಂದ್ರ ಈಗ ನಾವು ಸ್ಟಾರ್ಟ್ ಮಾಡಿದೆ ಭಾಳ ಟೈಮ್ ಕನ್ಸ್ಯೂಮ್ ಮಾಡುತ್ತ ಭಾಳ ಸರ್ ಅಲ್ಲಿ ತೆಗಿನ ಜಾರ್ಗೊಂಡಿದ್ದೆ ಇಲ್ಲಿ ಇದೊಂದು ಬರ ಅಣ್ಣ ನನ್ನ ಕೈಲಾಯ್ತಾ ಇಲ್ಲ. ನಮಸ್ಕಾರ ಕರ್ನಾಟಕ, ನಾನು ನಿಮಗೆ ಕನ್ನಡಿಗ. ಪ್ರತಿ ವರ್ಷ ನಡೆದಂತೆ ಈ ವರ್ಷವು ನಮ್ಮ ಬಾಗಲಕೋಟೆಯಲ್ಲಿ ಕೃಷಿ ಮೇಳನ್ನು ಹಮ್ಮಿಕೊಂಡಿದ್ದರು. ಆ ಕೃಷಿ ಮೇಳ ನೋಡಕ ನಾವು ಹೋಗಿದ್ದೇರಿ. ಅಲ್ಲಿ ರೈತರಿಗೆ ಯೂಸ್ ಆಗುವಂತ ಬಹಳಷ್ಟು ಎಕ್ವಿಪ್ಮೆಂಟ್ಸ್ ಇದ್ದು, ಆ ಎಕ್ವಿಪ್ಮೆಂಟ್ಸ್ ಒಳಗ ಒನ್ ಆಫ್ ದ ಟ್ರೆಂಡಿಂಗ್ ಬಿಸ್ನೆಸ್ ಅಂತ ಹೇಳ್ಬೋದು. ಈಗ ನಾವು ಎಣ್ಣೆ ಹೊಡಿಬೇಕಾದ್ರೆ ಪಂಪ್ ಹಾಕೊಂಡು ಎಣ್ಣೆ ಹೊಡಿತೀವಲ್ಲ, ಅದು ಟೈಮ್ ಭಾಳ ಕನ್ಸ್ಯೂಮ್ ಮಾಡುತ್ತೆ, ಮತ್ತೆ ಲೇಬರ್ಸ್ಗಳು ಭಾಳ ಕನ್ಸ್ಯೂಮ್ ಮಾಡುತ್ತೆ. ಈ ಡ್ರೋನ್ ತೊಗೊಂಡು ಹೊಡಿದಂದ್ರೆ ಲೇಬರ್ಸು ಕಡಿಮೆ, ಟೈಮ್ ಕಡಿಮೆ ಕನ್ಸ್ಯೂಮ್ ಮಾಡ್ಕೊಂಡು ಸ್ವಲ್ಪ ಟೈಮ್ದಾಗ ಜಾಸ್ತಿ ವರ್ಕ್ ಮಾಡ್ಬೋದು. ಸೊ ಆ ಡ್ರೋನ್ ಬಗ್ಗೆ ಒಂದು ಕಂಪ್ಲೀಟ್ ಆಗಿ ವಿಡಿಯೋ ಮಾಡೀನಿ, ಆ ವಿಡಿಯೋ ನೋಡ್ಕೊಂಬರ್ರಿ. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. Everything I do so instinctive and so passionate. Every word I move so descriptive like an adjective. I got a vendetta against people who patented being negative when you should be getting after it. I got facts over tracks, this and that, spitting slow, spitting fast. ಸರ್ ನಮಸ್ಕಾರ ಸರ್. ಇದು ನಮ್ಮ ಮಾರುತ್ ಡ್ರೋನ್ಸ್ ಅದ ಸರ್. ಇದು ಹೈದರಾಬಾದ್ ಬೇಸ್ ಕಂಪ್ನಿ. ಇದು ಸಿನ್ಸ್ 2019 ನಾವು ಇದ್ರಲ್ಲಿ ಇದೀವಿ ಸರ್. ಮಾರುತ್ ಡ್ರೋನ್ ಅಂತ ಹೈದರಾಬಾದ್ ಬೇಸ್ ಕಂಪ್ನಿ. ಬ್ಯಾಂಗ್ಳೂರಲ್ಲೇ ನಮ್ಮ ಒಂದು ಆಫೀಸ್ ಇದೆ ಸರ್. ಮೆಗಾ ಆಗ್ರೋಟೆಕ್ ಅಂತ ನಮ್ದು ಒಂದು ಡಿಸ್ಟ್ರಿಬ್ಯೂಟರ್ ಇದ್ದಾರೆ. ಅಲ್ಲಿ ನಾವು ಆಪರೇಟ್ ಮಾಡ್ತೀವಿ ಇನ್ ಕರ್ನಾಟಕ. ನಮ್ದು ಒಂದು ಆಫೀಸ್ ಐತೆ. ಅಗ್ರಿಕಲ್ಚರ್ ವೇರಿಯಂಟ್ ಅಲ್ಲಿ ನಮ್ಮ ಹತ್ರ 3-4 ವೇರಿಯಂಟ್ಸ್ ಐತೆ ಸರ್. ಇದೊಂದು ವೇರಿಯಂಟ್ ಬಂದ್ಬಿಟ್ಟು ನಮ್ಗೆ 365 XP ಅಂತ ಒಂದು ಮಾಡೆಲ್ ಐತೆ, 365M ಅಂತ ಒಂದು ಮಾಡೆಲ್ ಐತೆ, 365H ಅಂತ ಮಾಡೆಲ್ ಐತೆ. ಬಟ್ ಎಲ್ಲಾ ಮಾಡೆಲ್ಸ್ಗೆ ಸಿಮಿಲಾರಿಟಿ ಏನಂದ್ರೆ 10 ಲೀಟರ್ಸ್ ಟ್ಯಾಂಕ್ಸ್ ಬರುತ್ತೆ. ಬಿಕಾಸ್ ಆಫ್ ಯಾಕಂದ್ರೆ DGCA ಸರ್ಟಿಫಿಕೇಶನ್ ಬಂದ್ಬಿಟ್ಟು, ಗೌರ್ಮೆಂಟ್ ಸರ್ಟಿಫಿಕೇಶನ್ ಬಂದ್ಬಿಟ್ಟು 10 ಲೀಟರ್ ಟ್ಯಾಂಕ್ ಮಾತ್ರ ಬರುತ್ತೆ ಸರ್. ಬೇರೆ ಇದರಲ್ಲಿ ಸುಮಾರು ಡ್ರೋನ್ಸ್ ಐತೆ ಸರ್. ಇದೆ ಕರ್ನಾಟಕ ಅಲ್ಲಿ ಅನ್ಸರ್ಟಿಫೈಡ್ ಡ್ರೋನ್ಸ್ ತುಂಬಾ ಐತೆ. ಅವರು 20 ಲೀಟರ್ ಸಿಗುತ್ತೆ, 14 ಲೀಟರ್ ಸಿಗುತ್ತೆ, ಬಟ್ ಅನ್ಸರ್ಟಿಫೈಡ್ ಡ್ರೋನ್ಸ್ ಅದು. ಇಫ್ ಸಮನ್ ಸೀಸ್ ದಟ್ ಯಾರಾದ್ರು ಕಂಪ್ಲೇಂಟ್ ಮಾಡಿದ್ರೆ ಆ ಡ್ರೋನ್ ಪಕ್ಕಾ ಸೀಸ್ ಆಗುತ್ತೆ, ನಿಮ್ಗೆಲ್ಲ ಕಾಸು ಹೋಗುತ್ತೆ. ಇದ್ರದ್ದು ಕಾಸ್ಟಿಂಗ್ ಬಂದ್ಬಿಟ್ಟು 4.5 lakhs ಸರ್. ಇವಾಗ ನೀವೇನಂದ್ರೆ ಸರ್ ಕಾಸ್ಟಿಂಗ್ ಸ್ವಲ್ಪ ಜಾಸ್ತಿ ಅಂತ ಕ್ವಶನ್ ನಂಗೆ ಮಾಡ್ಬೋದು. ನಾನು ಏನಿದೆ ಅಂದ್ರೆ ಸರ್, ಮಾರ್ಕೆಟ್ ಅಲ್ಲಿ ಅನ್ಸರ್ಟಿಫೈಡ್ ಡ್ರೋನ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ 3 ಲಕ್ಷಕ್ಕೂ ಕೊಡ್ತಾರೆ, 2 ಲಕ್ಷಕ್ಕೂ ಕೊಡ್ತಾರೆ. ಅವ್ರು ಹೆಂಗಂದ್ರೆ ಇದು ಡ್ರೋನ್ ನಿಮ್ಗೆ ಸೇಲ್ ಮಾಡ್ಬಿಟ್ರೆ ಅವ್ರು ಯಾರೋ ನೀವ್ ಯಾರು. ನೀವು ಅಷ್ಟು 2-3 ಲಕ್ಷ ಇನ್ವೆಸ್ಟ್ ಮಾಡ್ಬಿಟ್ಟು ಡ್ರೋನ್ ಮಾರನೇ ಪ್ರಾಬ್ಲಮ್, ಮಿಷಿನ್ ಅಂದ್ರೆ ಪ್ರಾಬ್ಲಮ್ ಬಂದೇ ಬರುತ್ತೆ ಸರ್. ಮಿಷಿನ್ ಅಂದ್ರೆ ಪ್ರಾಬ್ಲಮ್ ಬಂದೇ ಬರುತ್ತೆ. ಸೊ ಏನೋ ಪ್ರಾಬ್ಲಮ್ ಬಂದ್ರೆ ವಿತೌಟ್ ಸರ್ವಿಸ್ ಯು ಕಾಂಟ್ ಡು ಎನಿಥಿಂಗ್ ಸರ್. ನಾನು ಮಾರಿದ ಹೆಂಗಂದ್ರೆ ಒಂದ್ ವರ್ಷ ಸರ್ವಿಸ್ ವಾರಂಟಿ ಇದೆ ಸರ್. 1 ವರ್ಷ ಸರ್ವಿಸ್ ವಾರಂಟಿಯಲ್ಲಿ 3 ಸತಿ ಇದು ಇನ್ಸ್ಪೆಕ್ಷನ್ ಗೆ ಬರ್ತಾರೆ. ಇನ್ಸ್ಪೆಕ್ಷನ್ ಅಂದ್ರೆ ಎವ್ರಿ 3 months. ಸಿವಿಲ್ ಮುಗ್ದಾದ್ಮೇಲೆ ಇನ್ಸ್ಪೆಕ್ಷನ್ ಬರ್ತಾರೆ. ಸರ್ವಿಸ್ ಮುಗ್ದಾದ್ಮೇಲೆ ಚಾರ್ಜಬಲ್ ಸರ್ವಿಸ್ ಇರುತ್ತೆ. ಅದನ್ನ ನೀವು 5,000 ಕಾಸ್ಟ್ ಮಾಡ್ತಾರೆ. ಜನರಲಿ ನಾನು ಕೇಳಿದ್ರೆ ಕಸ್ಟಮರ್ಗೆ ನಾವು ಹೇಳಿದ್ರೆ ವರ್ಷಕ್ಕೆ 15,000 ನಿಮ್ಗೆ ಮೇಂಟೆನೆನ್ಸ್ ಕಾಸ್ಟ್ ಇರುತ್ತೆ. ಇದ್ರ ಬಗ್ಗೆ ಮಾರುದು ಇದು ಬಂದ್ಬಿಟ್ಟು 365 XP ಸರ್. ಇದ್ರ ಬಗ್ಗೆ ಹೇಳ್ತೀನಿ ನೋಡಿ. ಇದು ಒಂದ್ ಚಾರ್ಜ್ ಅಲ್ಲಿ ಸರ್ 4ಕ್ಕೆ ಕವರ್ ಆಗುತ್ತೆ ಸರ್. ಈ ಡ್ರೋನ್ ಒನ್ ಟೈಮ್ ಚಾರ್ಜ್ ಮಾಡ್ಬಿಟ್ರೆ 4ಕ್ಕೆ ಕವರ್ ಆಗುತ್ತೆ. 6 ನಿಮಿಷ ತಗೊಳುತ್ತೆ 1 ಎಕರೆ ಹೊಡೆಯಕ್ಕೆ. 6 ನಿಮಿಷ ಅಲ್ಲಿ 1 ಎಕರೆ ಹೊಡೆಯುತ್ತೆ. ಇವಾಗ ನಾವು ಮ್ಯಾನ್ಯುವಲ್ ಆಗಿ ಹೊಡೆದ್ರೆ, ನಾವು ಲೇಬರ್ಸ್ ಕೈನ ಓಡಿಸಿದ್ರೆ ನಾವು 100 ಇಂದ 150 ಲೀಟರ್ ವೇಸ್ಟೇಜ್ ಬಡಿಬೇಕು. ಬಟ್ ಇದು 10 ಲೀಟರ್ ಅಲ್ಲಿ ಕೆಲಸ ಮುಗಿಸ್ತದೆ. ಹೆಂಗಂದ್ರೆ ಇದು ಮಂಜು ಬರುತ್ತಲ್ಲ, ಸೊ ಆ ಟೈಪ್ ಆಫ್ ಸ್ಪ್ರೇ ಮಾಡುತ್ತೆ ನಿಮ್ಗೆ. ಇದು ಸ್ಪ್ರೇಸ್ ಔಷಧಿ ನಿಮ್ಗೆ ಮೇಲೆ ಕಡಿಮೆ ಬೀಳುತ್ತೆ, ಡ್ಯಾಮೇಜ್ ಏನಾಗಲ್ಲ, ಟೈಮ್ ಎಫೆಕ್ಟಿವ್ ಇದೆ. ಆಮೇಲೆ ಏನಂದ್ರೆ ನಿಮ್ಗೆ ಏನ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಸರ್. ಫಸ್ಟ್ ಆಫ್ ಆಲ್ ನೀವು ಹಿಂಗ ತಗೊಂಡ್ಬಿಟ್ಟು ರೆಂಟಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಬೇರೆ ಬೇರೆ ಕಡೆ ಒಂದ್ ದಿವಸದಲ್ಲಿ ನೀವು 30 ಎಕ್ಸ್ಟ್ರಾ ಸೆಟ್ ಆಫ್ ಬ್ಯಾಟ್ರಿ ತಗೊಂಡ್ಬಿಟ್ಟು 30-40 ನೀವು ಕವರ್ ಮಾಡ್ಕೋಬಹುದು. ಇನ್ನೊಂದು ಮಾತು, ಇದಕ್ಕೆ ಹೆಂಗಂದ್ರೆ ನೀವು ನಮ್ದೇ ಇಲ್ಲ ಮಾರುತ್ತೇ ಇಲ್ಲ, ನೀವು ಯಾವ್ದನ್ನ ಡ್ರೋನ್ ತಗೊಳ್ಳಿ, ಯು ಹ್ಯಾವ್ ಟು ಟೇಕ್ ಲೈಸೆನ್ಸ್. ಇವಾಗ ನಿಮ್ಗೆ 2 ವೀಲರ್ ಏನ್ ಲೈಸೆನ್ಸ್ ಇರುತ್ತೋ ಅದೇ ಪ್ರಕಾರ ಇದು ಡ್ರೋನ್ RPC ಲೈಸೆನ್ಸ್, ಲೋಕಲ್ ಲ್ಯಾಂಗ್ವೇಜ್ ಅಂದ್ರೆ ಪೈಲಟ್ ಲೈಸೆನ್ಸ್ ಅಂತ ನೀವು ತಗೊಳ್ಳೇಬೇಕು. ಮಸ್ಟ್ ಅಂಡ್ ಶುಡ್ ಯು ಹ್ಯಾವ್ ಟು ಟೇಕ್ ಲೈಸೆನ್ಸ್. ಸೊ ಇದಕ್ಕೆ ನಮ್ಮ ಹತ್ರ ಲೈಸೆನ್ಸ್ಗೆ ನಮ್ದು ಓನ್ ಇನ್ಸ್ಟಿಟ್ಯೂಟ್ ಇದೆ ಸರ್. ಮಾರುತ್ ಡ್ರೋನೋಟೆಕ್ ಅಂತ ಒಂದು ಇನ್ಸ್ಟಿಟ್ಯೂಷನ್ ಐತೆ. ಅದಕ್ಕೆ ನಮ್ಮ ಹತ್ರ ಲೈಸೆನ್ಸ್ ತಗೋಬಹುದು ನೀವು. ಲೈಸೆನ್ಸ್, DGCA ಸರ್ಟಿಫಿಕೇಶನ್, ಪ್ರಾಡಕ್ಟ್ ಟ್ರೈನಿಂಗ್, ಸಣ್ಣ ಪುಟ್ಟ ಸರ್ವಿಸ್ ಮಾಡಕ್ಕೆ 6 ದಿವಸ ಟ್ರೈನಿಂಗ್ ಸರ್. 6 ದಿವಸ ಟ್ರೈನಿಂಗ್ ಇರುತ್ತೆ ಹೈದರಾಬಾದ್ ಅಲ್ಲಿ. ನಾವೇ ಪ್ರೊವೈಡ್ ಮಾಡ್ತೀವಿ ಸರ್. ಅದು ಇದು 45,000 ಆಗುತ್ತೆ ಅದಕ್ಕೆ ಟ್ರೈನಿಂಗ್ ಚಾರ್ಜಸ್, ಲೈಸೆನ್ಸ್ ಚಾರ್ಜಸ್, ಎವ್ರಿಥಿಂಗ್ 40,000 ಸಮಥಿಂಗ್ ಆಗುತ್ತೆ.
ಸೊ ಇಷ್ಟು ಮಾಹಿತಿ ಆಯ್ತು ಸರ್. ನಿಮ್ಗೆ ಏನಾದ್ರು ಡೌಟ್ ಇದ್ರೆ ನೀವು ಕೇಳಿ ಸರ್, ನಾನು ಮಾಹಿತಿ ಸರ್. 10 ಲೀಟರ್ ಸರ್, 10 ಲೀಟರ್ ಟ್ಯಾಂಕು. 10 ಲೀಟರ್ ನಿಮ್ಗೆ ಒಂದ್ ಎಕರೆಗೆ ಸಾಕು ಸರ್. 6 ನಿಮಿಷದಲ್ಲಿ 1 ಎಕರೆ ಸಾಕು. 6 ನಿಮಿಷದಲ್ಲಿ 1 ಎಕರೆ ಕವರ್ ಮಾಡ್ಬಿಡುತ್ತೆ ಸರ್. 24 ನಿಮಿಷ ಫ್ಲೈಟ್ ಟೈಮ್. 24 ನಿಮಿಷದಲ್ಲಿ 4 ಎಕರ್ಸ್ ಹೊಡೆಯುತ್ತೆ ಸರ್. 4 ಎಕರೆ ಹಾ ಸರ್. ಇದು ನೋಡಿ ಕಂಟ್ರೋಲರ್ ಬರುತ್ತೆ, ಒಂದು ಕಂಟ್ರೋಲರ್ ಬರುತ್ತೆ. ಕಂಟ್ರೋಲರ್ ಇಂದ ನೀವು ಆಪರೇಟ್ ಮಾಡ್ಬೋದು ಸರ್. ಇದು ಕಂಟ್ರೋಲರ್ ಸರ್. ಬ್ಯಾಟ್ರಿ ಬ್ಯಾಕಪ್ ನೀವು ಒಂದ್ ಚಾರ್ಜ್ ಅಲ್ಲಿ 4 ಎಕರೆ ಕವರ್ ಮಾಡಬಹುದು. ಬ್ಯಾಟ್ರಿ ರೀಚಾರ್ಜಬಲ್ ನಿಮ್ಗೆ 30 ಇಂದ 35 ನಿಮಿಷದಲ್ಲಿ ರೀಚಾರ್ಜ್ ಆಗುತ್ತೆ ಬ್ಯಾಟ್ರೀಸ್. ಸರ್ ಒಂದ್ ಸೆಟ್ ಆಫ್ ಬ್ಯಾಟ್ರಿ ಕೊಟ್ಟಿರ್ತೀವಿ. ಡಿಪೆಂಡ್ ಆನ್ ಯುವರ್ ಕೊಟೇಶನ್. ನಿಮ್ಗೆ ಎಷ್ಟು ಎಕ್ಸ್ಟ್ರಾ ಸೆಟ್ ಆಫ್ ಬ್ಯಾಟ್ರಿ ಬೇಕು ನಾವು ಪ್ರೊವೈಡ್ ಮಾಡ್ತೀವಿ. ಸೊ 30,000 mAh 8 ಬ್ಯಾಟ್ರಿ ಬರುತ್ತೆ. ಲಿಥಿಯಂ ಪಾಲಿಮರ್ ಬ್ಯಾಟ್ರೀಸ್ ನಾವು ಯೂಸ್ ಮಾಡ್ತಾ ಇದೀವಿ ಇದರಲ್ಲಿ. ವಾರಂಟಿ ಸರ್ ಇದು ಸೈಕಲ್ ಬಂದ್ಬಿಟ್ಟಿಗೆ 400 ಸೈಕಲ್ಸ್ ನೀವು ರೀಚಾರ್ಜ್ ಮಾಡ್ಬೇಕು ಸರ್. ಸರ್ ಇದಕ್ಕೆ ಸಬ್ಸಿಡಿ ಸದ್ಯಕ್ಕಿಲ್ಲ ಸರ್. ಬಟ್ ಗೌರ್ಮೆಂಟ್ ಲೋನ್ ಸ್ಕೀಮ್ ಬಂದೈತೆ, AIF ಲೋನ್ ಅಂತ. ಇದು ಗೌರ್ಮೆಂಟ್ ಲೋನ್ ಸ್ಕೀಮ್ ಇದು. ಇದ್ರಲ್ಲಿ ಹೆಂಗಂದ್ರೆ ನಿಮ್ಗೆ ನಿಮ್ಮ ಕಸ್ಟಮರ್ದು ಸಿವಿಲ್ ಚೆನ್ನಾಗಿದ್ರೆ, ಡಿಪೆಂಡ್ ಆನ್ ಸಿವಿಲ್, ಆಧಾರ್ ಕಾರ್ಡ್ ಅಂಡ್ ಪ್ಯಾನ್ ಕಾರ್ಡ್, KYC ಡಾಕ್ಯುಮೆಂಟ್ಸ್ ತಗೊಂಡು 90% ಲೋನ್ ಆಗುತ್ತೆ ಸರ್. ಇದ್ರಲ್ಲಿ ನಿಮ್ಗೆ ಏನು RTC ತಗೊಳ್ಳಲ್ಲ, ನಿಮ್ದು ಮನೆ ದಾಖಲಾತಿ, ಗ್ಯಾರಂಟಿ ಏನು ತಗೊಳ್ಳಲ್ಲ. ನಿಮ್ ಸಿವಿಲ್ ಚೆನ್ನಾಗಿದೆ ನಿಮ್ಗೆ ನಾವೇ ಅದು ಕೂಡ ಲೋನ್ ಪ್ರೊಸೆಸ್ ನಾವೇ ಮಾಡಿಸ್ಕೊಡ್ತೀವಿ ಸರ್. ಲೋನ್ ಪ್ರೊಸೆಸ್ ಸರ್ 4.5 ಲಕ್ಷ ಸರ್. 4.5 ಲಕ್ಷ ಒಂದ್ ಸೆಟ್ ಬ್ಯಾಟ್ರಿ ಬರುತ್ತೆ, ಕಂಟ್ರೋಲರ್ ಬರುತ್ತೆ, ಒಂದ್ ಚಾರ್ಜರ್ ಬರುತ್ತೆ ಸರ್. ಸರ್ ಈಗ ನಾವು ಇದನ್ನ ತಗೋಬೇಕಂದ್ರ ನಿಮ್ಮ ಶಾಪಿಗೆ ವಿಸಿಟ್ ಮಾಡ್ಬೇಕು ಇಲ್ಲ ನೀವು? ಸರ್ ನೋ ಸರ್, ಶಾಪ್ ಏನಿರಲ್ಲ. ಆನ್ ಸ್ಪಾಟ್ ಸರ್ವಿಸ್, ಆನ್ ಸ್ಪಾಟ್ ಡೆಲಿವರಿ ಎಲ್ಲ ನೀವು ಕಾಂಟ್ಯಾಕ್ಟ್ ಮಾಡಿ. ನಾವು ನಿಮ್ಗೆ ಕಾಂಟ್ಯಾಕ್ಟ್ ನಂಬರ್ 8660803512 ಸರ್. ಕಾಂಟ್ಯಾಕ್ಟ್ ನಂಬರ್. ಥ್ಯಾಂಕ್ ಯು ಸರ್.